ವೀಕ್ಷಕರೇ, ದಿನಕ್ಕೊಂದು ಆತ್ಮೀಕ ಕಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಆತ್ಮೀಕ ಕಥೆ, ಮನುಷ್ಯನ ಜೀವನ 6 ಅಡಿ ಮಾತ್ರ. ಅನೇಕ ವರ್ಷಗಳ ಹಿಂದೆ ರಷ್ಯಾದಲ್ಲಿ ಜನರಿಗೆ ಉಚಿತ ನಿವೇಶನಗಳನ್ನು ಸರ್ಕಾರದವರು ಕಟ್ಟಿಕೊಡುತ್ತಿದ್ದರು. ಆದರೆ ಒಂದು ನಿಬಂಧನೆ ಏನಂತ ಹೇಳಿದ್ರೆ, ಎಷ್ಟು ನಿವೇಶನವು ಬೇಕಾಗಿದೆಯೋ ಅಷ್ಟು ದೂರ ಅವರು ನಡೆದು ತೋರಿಸಬೇಕು. ಈ ಸರಳ ನಿಬಂಧನೆಯನ್ನು ಕೇಳಿ ಒಬ್ಬನು ಅಷ್ಟು ದೂರ ನಡೆಯಬೇಕೆಂಬುದಾಗಿ ತೀರ್ಮಾನಿಸಿದನು. ಅಧಿಕಾರಿಗಳು ಮುಂದೆ ಬಂದರು. ಅವನು ನಡೆಯಲು ಆರಂಭಿಸಿದ. ನಡೆದಷ್ಟು ದೂರ ಆ ಸ್ಥಳ ಸರ್ಕಾರದವರು ಅವನಿಗೆ ಸ್ವಂತವಾಗಿ ಕೊಡುತ್ತಾರೆ ಎಂಬುದಾಗಿ ತಿಳಿದು ವೇಗವಾಗಿ ದೂರಾಗಿ ಓಡುವುದಕ್ಕೆ ಪ್ರಾರಂಭ ಮಾಡಿದ. ಒಂದು ಸಣ್ಣ ಬೆಟ್ಟವನ್ನು ನೋಡಿದ. ಆ ಸಣ್ಣ ಬೆಟ್ಟವನ್ನು ಸುತ್ತಿ ಬಂದರೆ ಆ ಬೆಟ್ಟ ಕೂಡ ತನಗೆ ಸರ್ಕಾರದವರು ಕೊಡ್ತಾರೆ ಎಂಬುದಾಗಿ ಆ ಬೆಟ್ಟವನ್ನು ಕೂಡ ಓಡಿ ಬಂದ. ಹಾಗೆ ವೇಗವಾಗಿ ಒಂದೊಂದು ಸ್ಥಳವನ್ನು ಅವನು ಆಕ್ರಮಿಸಿ ಓಡುತ್ತಾ ಹೋಗುತ್ತಿರುವಾಗ ಒಂದು ಹಾಗೆ ಓಡುತ್ತಿರುವಂಥ ಸಮಯದಲ್ಲಿ ಒಂದು ಬಂಡೆಗೆ ರಭಸವಾಗಿ ಅವನ ತಲೆ ಬಡಿದು ತಲೆಗೆ ತೀವ್ರವಾಗಿ ಗಾಯವಾಗಿ ಬಹು ದೂರದಲ್ಲಿ ಅವನು ಮರಣವನ್ನು ಹೊಂದಿದ. ಅವನಿಗಾಗಿ ಬಹಳ ಹೊತ್ತು ಕಾದಿದ್ದಂಥ ಅಧಿಕಾರಿಗಳು ಅವನನ್ನು ಹುಡುಕಲು ಆರಂಭಿಸಿದರು. ಬೆಟ್ಟವನ್ನು ದಾಟಿದ ಮೇಲೆ ಅವನು ಸತ್ತು ಬಿದ್ದಿರುವುದನ್ನು ಕಂಡು ಅವನನ್ನು ಸಮಾಧಿ ಮಾಡಿದಾಗ ಅವನಿಗೆ ಸಿಕ್ಕಿದ ಸ್ಥಳ 6 ಅಡಿ ಮಾತ್ರ. ಅದಕ್ಕೆ ಪ್ರೀತಿಯ ದೇವ ಮಕ್ಕಳೇ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ ತಿಳಿಸ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನೆಂಬುದಾಗಿ. ಈ ಲೋಕದಲ್ಲಿ ಎಲ್ಲವನ್ನು ಸಂಪಾದನೆ ಮಾಡಿಕೊಳ್ಳಬಹುದು, ಕೊನೆಯದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ 6 ಅಡಿ ಮಣ್ಣು, 6 ಅಡಿ ಸ್ಥಳ ಮಾತ್ರ ಸಿಗುವಂಥದ್ದಾಗಿದೆ. ಹಾಗಿರುವುದಾದರೆ ಇರುವ ಜೀವನವನ್ನು ವ್ಯರ್ಥವಾಗಿ ಕಳೆಯದೆ, ನನ್ನದು ನಮ್ಮದು ಎಂಬುದಾಗಿ ಬಾಳದೆ, ನಾವು ಇರುವಂಥ ಜೀವಿತವನ್ನು ಒಂದು ಆಶೀರ್ವಾದಕರವಾಗಿಯೂ ಇತರರಿಗೆ ಆಶೀರ್ವಾದ ನಿಧಿಯಾಗಿಯೂ ನಾವು ಜೀವಿಸುವುದಕ್ಕೆ ಕಲಿಯೋಣ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.